ನಿಮಗೆಲ್ಲ ಬಸವ ಸಂಸ್ಕೃತಿ ಚಾನಲ್ಗೆ ಸ್ವಾಗತ. ಇಂದಿನ ವಚನ ವಿಶ್ವಗುರು ಬಸವಣ್ಣನವರ ವಚನ. ವಚನ ಇಂತಿದೆ: ಮೌನದಲುಂಬುದು ಆಚಾರವಲ್ಲ, ಮೌನದಲುಂಬುದು ಆಚಾರವಲ್ಲ, ಲಿಂಗಾರ್ಪಿತವ ಮಾಡಿದ ಬಳಿಕ ತುತ್ತಿಗೊಮ್ಮೆ ಶಿವಶರಣೆನ್ನುತ್ತಿರಬೇಕು. ಕರ್ಣ ವೃತ್ತಿಗಳಡಗುವು ಕೂಡಲ ಸಂಗನ ನೆನೆಯುತ್ತ ಉಂಡರೆ. ಈ ವಚನವು ತುಂಬ ಅರ್ಥಪೂರ್ಣವಾದುದು. ಪ್ರತಿಯೊಬ್ಬ ಮಾನವನು ಜಾತಿ, ಧರ್ಮ, ಭಾಷೆ ಮೀರಿ ಊಟ ಮಾಡುವ ಮೊದಲು ಈ ವಚನವನ್ನು ಮನಸ್ಸಿನಲ್ಲಿ ಅಥವಾ ಬಹಿರಂಗವಾಗಿ ಹೇಳಬೇಕು. ಇದು ಪ್ರಸಾದದ ವಚನ. ಈ ವಚನ ಹೇಳುವುದರಿಂದ ನಮ್ಮಲ್ಲಿ ಕೃತಜ್ಞತಾ ಭಾವ ಬೆಳೆಯುತ್ತದೆ. ನಾನು ನನ್ನದು ಎಂಬ ಅಹಂಭಾವ ನಾಶವಾಗುತ್ತದೆ. ಈ ವಚನದ ಅರ್ಥ ಇಂತಿದೆ: ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣನವರು ಈ ವಚನದಲ್ಲಿ ನಿಜವಾದ ಆಚಾರ ಮತ್ತು ಮೌಲ್ಯಗಳ ಬಗ್ಗೆ ಮುಖ್ಯವಾದ ಸಂದೇಶವನ್ನು ನೀಡುತ್ತಾರೆ. ಮೌನದಲುಂಬುದು ಆಚಾರವಲ್ಲ ಎಂದರೆ ಕೇವಲ ಮೌನವಾಗಿ ನಮಗೆ ಸಿಕ್ಕ ಊಟ ಪ್ರಸಾದವನ್ನು ಸೇವಿಸುವುದು ಆಚಾರವಲ್ಲ, ಒಳ್ಳೆ ನಡತೆಯಲ್ಲ. ಸುಮ್ಮನೆ ಇದು ನನ್ನದು, ನನ್ನ ಊಟ ಎಂದು ಅಹಂಕಾರ ಭಾವದಿಂದ ಊಟ ಉಣಬಾರದು ಎಂದು ಬಸವಣ್ಣನವರು ಹೇಳುತ್ತಾರೆ. ಮತ್ತೆ ಹೇಗೆ ಉಣಬೇಕು ಎಂದು ಮುಂದಿನ ಸಾಲುಗಳಲ್ಲಿ ಹೇಳಿದ್ದಾರೆ: ಲಿಂಗಾರ್ಪಿತವ ಮಾಡಿದ ಬಳಿಕ ತುತ್ತಿಗೊಮ್ಮೆ ಶಿವಶರಣೆನ್ನುತ್ತಿರಬೇಕು. ಅಂದರೆ ಲಿಂಗಾರ್ಪಿತವ ಮಾಡಿದ ಬಳಿಕ ತುತ್ತಿಗೊಮ್ಮೆ ಶಿವಶರಣೆನ್ನುತ್ತಿರಬೇಕು ಅಂದರೆ ಲಿಂಗಕ್ಕೆ ಅರ್ಪಣೆ ಮಾಡಿದ ನಂತರ. ಇಲ್ಲಿ ಲಿಂಗಾರ್ಪಿತ ಎಂದರೆ ಇಷ್ಟಲಿಂಗ ಎದೆಯ ಮೇಲೆ ಇರುವಾಗ ಪ್ರತಿಯೊಂದು ತುತ್ತು ಕೂಡ ಆ ಲಿಂಗಕ್ಕೆ ಅರ್ಪಿಸಿ ನಾನು ತಿನ್ನುತ್ತಿದ್ದೇನೆ ಎಂದು ಅರ್ಥ. ಅಥವಾ ಇಷ್ಟಲಿಂಗ ಇಲ್ಲದಿದ್ದರೂ ಈ ದೇಹವೇ ಒಂದು ಲಿಂಗ ಅಂದುಕೊಳ್ಳಬಹುದು. ಪ್ರತಿ ತುತ್ತು ಈ ದೇಹಕ್ಕೆ ಅರ್ಪಿತ ಮಾಡುತ್ತಿದ್ದೇನೆ. ಆವಾಗ ಪ್ರತಿ ತುತ್ತು ಸೇವಿಸಿದಾಗ ನಾನು ಶಿವಶರಣ ಶಿವಶರಣ ಎಂದು ನೆನೆಯುತ್ತಾ ಊಟವನ್ನು ಉಣಬೇಕು ಎಂಬುದು ಬಸವಣ್ಣನವರ ಸಲಹೆ. ಇಲ್ಲಿ ಶಿವಶರಣೆನ್ನುತ್ತಿರಬೇಕು ಎಂದರೆ ನಾನು ಶಿವನಿಗೆ ಶರಣು ಹೇಳುತ್ತಿದ್ದೇನೆ. ಇದು ಶರಣರ ಮೂಲ ಮಂತ್ರ. ದೇವರ ನಾಮಸ್ಮರಣೆ ನಿರಂತರವಾಗಿರಬೇಕು. ಇದು ಕೇವಲ ಮಾತಿನ ಪುನರಾವರ್ತನೆಯಲ್ಲ. ಶಿವಶರಣೆ ಎಂಬುದು ಒಂದು ನಿರಂತರ ಸ್ಮರಣೆ, ಆತ್ಮ ಸಮರ್ಪಣೆಯ ಘೋಷಣೆ. ಪ್ರತಿ ಉಸಿರಿನೊಂದಿಗೆ ದೇವರನ್ನ ನೆನೆಯುವುದು. ಮುಂದೆ ಹೇಳುತ್ತಾರೆ: ಕರ್ಣ ವೃತ್ತಿಗಳಡಗುವು ಕೂಡಲ ಸಂಗನ ನೆನೆಯುತ್ತ ಉಂಡರೆ. ಅಂದರೆ ಕರಣಗಳು ನಮ್ಮ ಇಂದ್ರಿಯಗಳು, ವೃತ್ತಿಗಳು ಅಂದರೆ ನಮ್ಮ ಚಟುವಟಿಕೆಗಳು, ಮನಸ್ಸಿನ ಚಂಚಲತೆಗಳು. ಇವೆಲ್ಲ ಅಡಗಿ ಹೋಗುತ್ತವೆ, ಇವೆಲ್ಲ ಶಾಂತವಾಗುತ್ತವೆ. ಮನಸ್ಸಿನ ಅಲೆಗಳು, ಇಂದ್ರಿಯಗಳ ವಿಕಾರಗಳು ನಿಯಂತ್ರಣಕ್ಕೆ ಬರುತ್ತವೆ. ಕೂಡಲ ಸಂಗಮ ದೇವನನ್ನು ಅಂದರೆ ಶಿವನನ್ನು ನೆನೆಯುತ್ತಾ ಊಟ ಮಾಡಿದರೆ. ಇಲ್ಲಿ ಉಂಡರೆ ಎಂಬುದು ಕೇವಲ ಊಟವನ್ನು ಸೂಚಿಸುವುದಿಲ್ಲ, ಜೀವನದ ಎಲ್ಲ ಕ್ರಿಯೆಗಳನ್ನು ಸೂಚಿಸುತ್ತದೆ. ಈ ವಚನದ ಸಂಕ್ಷಿಪ್ತ ಅರ್ಥ ಇಂತಿದೆ: ಈ ಜೀವನದಲ್ಲಿ ನಮಗೆ ಸಿಕ್ಕ ಊಟ, ವಸತಿ, ಬಟ್ಟೆ, ಗಾಳಿ, ನೀರು, ಮಳೆ ಹೀಗೆ ಎಲ್ಲವೂ ಅನೇಕ ಜನರ ಶ್ರಮದಿಂದ ಮತ್ತು ದೇವರ ಪ್ರಕೃತಿಯ ಕೃಪೆಯಿಂದ ಸಿಕ್ಕ ಫಲಗಳು. ನಾನು ಗಳಿಸಿ ನನ್ನ ದುಡ್ಡಿನಿಂದ ಬಟ್ಟೆ, ವಸತಿ ಖರೀದಿಸಬಹುದು. ಆದರೆ ದುಡ್ಡು ಕೊಟ್ಟರೂ ಉಸುಕು ಮಣ್ಣು ಸಿಗದೆ ಹೋದರೆ, ಗಾಳಿ, ಆಮ್ಲಜನಕ ಇದಕ್ಕಂತೂ ನೀವು ಬೆಲೆ ಕಟ್ಟೋಕೆ ಸಾಧ್ಯವಿಲ್ಲ. ಅದಕ್ಕಾಗಿ ನಾನು ನನ್ನದು ಎಂಬ ಅಹಂಭಾವ ಬಿಟ್ಟು ಸಮರ್ಪಿತ ಕೃತಜ್ಞತಾ ಭಾವದಿಂದ ನಾವು ಬದುಕಬೇಕು. ನಿರಂತರ ನಾಮಸ್ಮರಣೆ, ದೇವರನ್ನು ನೆನೆಯುತ್ತಾ ಪ್ರತಿಯೊಂದು ಕ್ರಿಯೆಯನ್ನು ಮಾಡುವುದೇ ನಿಜವಾದ ಆಚಾರ. ಶಿವಶರಣೆ ಎಂಬ ಮಂತ್ರದೊಂದಿಗೆ ಜೀವಿಸುವುದು, ಎಲ್ಲ ಕ್ರಿಯೆಗಳನ್ನು ದೈವ ಸ್ಮರಣೆಯೊಂದಿಗೆ ಮಾಡುವುದು ಇದೇ ಶರಣರ ಮಾರ್ಗ. ಇದರಿಂದ ಮನಸ್ಸು ನಿಯಂತ್ರಿತವಾಗುತ್ತದೆ, ಇಂದ್ರಿಯಗಳು ಶಾಂತವಾಗುತ್ತವೆ. ಇವತ್ತಿನಿಂದ ನೀವು ಮತ್ತು ವಿಶೇಷವಾಗಿ ನಿಮ್ಮ ಮಕ್ಕಳಿಗೆ ಊಟ ಮಾಡುವಾಗ ಈ ವಚನ ಹೇಳುವ ಅಭ್ಯಾಸ ಮಾಡಿಸಿ. ಅನ್ನದ ಹಿಂದಿನ ರೈತನ ಶ್ರಮ, ದೇವರ ಕೃಪೆಯಿಂದ ಆಗುವ ಮಳೆ, ಇವುಗಳ ಬಗ್ಗೆ ಅವರಲ್ಲಿ ಕೃತಜ್ಞತಾ ಭಾವನೆ ಬೆಳೆಸಿಕೊಳ್ಳಲು ಹೇಳಿಕೊಡಿ. ಇಲ್ಲಿ ಒಂದು ಉದಾಹರಣೆ ನೋಡುವುದಾದರೆ, ಒಬ್ಬ ತಾಯಿ ತನ್ನ ಮಗುವಿನ ಬಗ್ಗೆ ಯಾವಾಗಲೂ ಯೋಚಿಸುತ್ತಾಳೆ. ಅಡುಗೆ ಮಾಡುವಾಗಲೂ ಕೆಲಸ ಮಾಡುವಾಗಲೂ ಅವಳು ಮೌನವಾಗಿರುವುದಿಲ್ಲ. ಆದರೆ ಮಗುವಿನ ಸ್ಮರಣೆ ನಿರಂತರವಾಗಿರುತ್ತದೆ. ಹಾಗೆಯೇ ಶರಣರು ಎಲ್ಲ ಕ್ರಿಯೆಗಳನ್ನು ಮಾಡುತ್ತಾ ಶಿವಶರಣೆ ಎಂದು ಹೇಳುತ್ತಾ ದೇವರನ್ನು ನೆನೆಯುತ್ತಾ ಇರುತ್ತಾರೆ. ಇದು ಜೀವಂತ ಆತ್ಮ ಕಲ್ಯಾಣದ ಮಾರ್ಗ, ಕೇವಲ ಮೌನವಲ್ಲ. ಈ ವಚನವನ್ನು ಇನ್ನೊಮ್ಮೆ ಕೇಳೋಣ.
ಮೌನದಲುಂಬುದು ಆಚಾರವಲ್ಲ. ಮೌನದಲುಂಬುದು ಆಚಾರವಲ್ಲ. ಲಿಂಗಾರ್ಪಿತವ ಮಾಡಿದ ಬಳಿಕ ತುತ್ತಿಗೊಮ್ಮೆ ಶಿವಶರಣೆನ್ನುತ್ತಿರಬೇಕು. ಕರ್ಣವೃತ್ತಿಗಳಡಗುವು ಕೂಡಲ ಸಂಗನ ನೆನೆಯುತ್ತ ಉಂಡರೆ. ಇನ್ನೊಂದು ವಚನದೊಂದಿಗೆ ಮತ್ತೆ ಸಿಗೋಣ. ನಿಮಗೆಲ್ಲ ಶರಣು ಶರಣಾರ್ಥಿಗಳು.